ಇನ್ನು ನೀಟ್ ಅಕ್ರಮದ ವಿರುದ್ಧ ಸೋನಿಯಾ ಗಾಂಧಿ ಅವರು ಕೂಡ ಕಿಡಿಕಾರಿದ್ದಾರೆ. ವಿದ್ಯಾರ್ಥಿಗಳ ಮೇಲೆ ನಡೆದಂತಹ ಒಂದು ಲಾಠಿ ಚಾರ್ಜ್ ಏನಿದೆ, ಆ ಲಾಠಿ ಚಾರ್ಜ್ಗೆ ಖಂಡನೆ ವ್ಯಕ್ತಪಡಿಸಿದ್ದಾರೆ. ಭವಿಷ್ಯದ ವೈದ್ಯರ ಅಳಲು ಆಲಿಸುವಲ್ಲಿ ಮೋದಿ ಸರ್ಕಾರ ವಿಫಲ ಆಗಿದೆ. ಈ ಘಟನೆ ಕ್ಷಮಿಸುವಂಥದ್ದೂ ಅಲ್ಲ, ಮರೆಯುವಂಥದ್ದೂ ಅಲ್ಲ. ಕಾಂಗ್ರೆಸ್ ಅಧಿಕೃತ ಎಕ್ಸ್ ಖಾತೆಯಲ್ಲಿ ಸೋನಿಯಾ ಗಾಂಧಿ ಅವರು ಈ ರೀತಿಯ ಒಂದು ಪೋಸ್ಟ್ ಮಾಡೋದ್ರ ಮೂಲಕ ಕಿಡಿಕಾರಿದ್ದಾರೆ. ಭವಿಷ್ಯದ ವೈದ್ಯರ ಮೇಲೆ ಅವರ ಒಂದು ಆತಂಕವನ್ನ, ಅವರ ಒಂದು ಅಳಲನ್ನ ಕೇಳುವಂಥವರಿಲ್ಲ. ಕಾಂಗ್ರೆಸ್ ಅಧಿಕೃತ ಎಕ್ಸ್ ಖಾತೆಯಲ್ಲಿ ಸೋನಿಯಾ ಗಾಂಧಿ ಅವರು ಈ ರೀತಿಯ ಒಂದು ಟ್ವೀಟ್ ಮಾಡೋದ್ರ ಮೂಲಕ ಕಿಡಿಕಾರಿದ್ದಾರೆ. ಎಸ್, ಆ ಟ್ವೀಟ್ ಅನ್ನ ನೀವು ಗಮನಿಸಬಹುದು. ನೀಟ್ ಅಕ್ರಮದ ವಿರುದ್ಧ ಇದೀಗ ಸೋನಿಯಾ ಗಾಂಧಿ ಅವರು ಮಾಡಿರತಕ್ಕಂತಹ ಮೊದಲ ಟ್ವೀಟ್ ಇದಾಗಿದೆ. ವಿದ್ಯಾರ್ಥಿಗಳ ಮೇಲೆ ನಡೆದಂತಹ ಒಂದು ಲಾಠಿ ಪ್ರಹಾರ ಆಗಿರ್ಬೋದು, ಇಷ್ಟು ದಿನಗಳ ಕಾಲ ಅಲ್ಲಿ ದೊಡ್ಡ ಮಟ್ಟದಲ್ಲಿ ಪ್ರೊಟೆಸ್ಟ್ ಆಯಿತು. ಅದರ ಜೊತೆಗೆ ರಾಹುಲ್ ಗಾಂಧಿ ಅವರನ್ನ, ಪ್ರಿಯಾಂಕಾ ಗಾಂಧಿ ಅವರನ್ನ ವಶಕ್ಕೆ ಪಡ್ಕೊಂಡ್ರು ಪೊಲೀಸರು. ಖುದ್ದಾಗಿ ಸೋನಿಯಾ ಗಾಂಧಿ ಅವರೇ ಅಲ್ಲಿ ಹೋಗಿ ಸ್ಟೇಷನ್ಗೆ ಹೋಗಿ ಅವರನ್ನ ಕರ್ಕೊಂಬಂದರು. ಇನ್ನೊಂದು ಕಡೆ ಪ್ರಧಾನಿ ಅವರು ಕೂಡ ಇದುವರೆಗೂ ಉತ್ತರ ಕೊಟ್ಟಿರಲಿಲ್ಲ. ಇವತ್ತವರು ವಿಡಿಯೋ ಮಾಡೋದ್ರ ಮೂಲಕ ಇವತ್ತು ಚರ್ಚೆ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಅವರು ಒಂದು ಟ್ವೀಟನ್ನು ಮಾಡಿದ್ದಾರೆ. ವಿದ್ಯಾರ್ಥಿಗಳ ಮೇಲೆ ನಡೆದಂಥ ಒಂದು ಲಾಠಿ ಚಾರ್ಜ್ಗೆ ಸಂಬಂಧಪಟ್ಟ ಹಾಗೆ ಕಾಂಗ್ರೆಸ್ ಅಧಿಕೃತ ಎಕ್ಸ್ ಖಾತೆಯಿಂದ ಅವರು ಟ್ವೀಟ್ ಮಾಡಿ ಕಿಡಿಕಾರಿದ್ದಾರೆ. ಇಷ್ಟು ದಿನಗಳ ಕಾಲ ಜಂತರ್ ಮಂತರ್ನಲ್ಲಿ ಒಂದು ಕಡೆ ಉಪವಾಸ ಸತ್ಯಾಗ್ರಹ ಮಾಡಲಾಯಿತು ವಿದ್ಯಾರ್ಥಿಗಳಿಗೋಸ್ಕರ. ಸೋನಂ ವಾಂಗ್ಚುಕ್ ಅವರು ಇಷ್ಟು ದಿನಗಳ ಕಾಲ 26 ದಿನಗಳ ಕಾಲ ಉಪವಾಸ ಸತ್ಯಾಗ್ರಹನ ಮಾಡಿದರು. ಅಂದರೆ ವಿದ್ಯಾರ್ಥಿ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆತ್ಮಹತ್ಯೆ ಮಾಡಿಕೊಂಡಿರತಕ್ಕಂಥ ವಿದ್ಯಾರ್ಥಿಗಳ ಒಂದು ಪರಿಹಾರ ಘೋಷಣೆಗೆ ವಿಚಾರವಾಗಿ, ಹಾಗೆ ಕೇಂದ್ರ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ನೀಡಬೇಕು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸತ್ಯಾಗ್ರಹನ ಮಾಡ್ಕೊಂಡು ಬಂದರು. ಅದರ ಜೊತೆಗೆ ತಕ್ಷಣ ಪೊಲೀಸರು ಬಂದರು, ಎಲ್ಲರನ್ನು ಚದುರಿಸಿದ್ರು. ಸೋನಂ ವಾಂಗ್ಚುಕ್ ಅವರನ್ನ ಆಸ್ಪತ್ರೆಗೆ ದಾಖಲು ಮಾಡಿದ್ರು, ಚಿಕಿತ್ಸೆಯನ್ನು ಪಡ್ಕೊಳ್ತಾ ಇದ್ರು ಇಷ್ಟು ದಿನ. ಅದರ ಜೊತೆಗೆ ಕಾಂಗ್ರೆಸ್ ಕೂಡ ಈ ವಿದ್ಯಾರ್ಥಿಗಳ ಜೊತೆ, ಯುವಕರ ಜೊತೆ ಕೈ ಜೋಡಿಸ್ತು. ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ವಿದ್ಯಾರ್ಥಿಗಳ ಭವಿಷ್ಯಕ್ಕಾಗಿ, ಅವರ ಅಳಲಿಗಾಗಿ ಈಗ ಒಂದು ಟ್ವೀಟ್ ಮೂಲಕ ಇವರು ಕಿಡಿಕಾರಿದ್ದಾರೆ. ಇನ್ನು ಕೇಂದ್ರ ಸರ್ಕಾರದ ವಿರುದ್ಧ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಕಿಡಿಕಾರಿದ್ದಾರೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಕುರಿತು ಕಲಾಪದಲ್ಲಿ ಉತ್ತರ ಕೊಡಬೇಕು ಅಂತ ಆಗ್ರಹಿಸಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಅವರು ಕಿಡಿಕಾರಿರತಕ್ಕಂಥದ್ದು ಈ ಒಂದು ವಿಚಾರಕ್ಕೆ. ಮೊನ್ನೆ ಕೂಡ ಸದನದಲ್ಲಿ ಜೋರಾದ ಧ್ವನಿಯಿಂದ ಅವರು ಮಾತನಾಡಿದ್ರು. ವಿದ್ಯಾರ್ಥಿಗಳಿಗೆ ಲಾಠಿ ಚಾರ್ಜ್ ಮಾಡಲಾಯಿತು ಅನ್ನುವಂಥ ಧ್ವನಿಯನ್ನ ಎತ್ತಿದ್ರು. ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ನೀಡಬೇಕು ಅಂತ ಹೇಳಿದ್ರು. ಈಗ ಈ ಕುರಿತು ಕಲಾಪದಲ್ಲಿ ಉತ್ತರ ಕೊಡಬೇಕು ಅಂತ ಆಗ್ರಹಿಸಿದ್ದಾರೆ. ಪ್ರಧಾನಿ ಮೋದಿ ಸಂಸತ್ ಕಲಾಪದಲ್ಲಿ ಉತ್ತರ ನೀಡಬೇಕು, ಕಲಾಪದಿಂದ ಹೊರಗೆ ಬಂದು ಉತ್ತರ ಕೊಡೋದು ಸರಿಯಲ್ಲ. ಈ ಕುರಿತು ಮನ್ ಕಿ ಬಾತ್ನಲ್ಲಿ ಉತ್ತರ ನೀಡೋದು ಸರಿಯಲ್ಲ. ಲೇಟ್ ನೈಟ್ ವಿಡಿಯೋ ಮಾಡಿ ಸಂದೇಶ ನೀಡೋದು ಸೂಕ್ತ ಅಲ್ಲ. ಸಂಸತ್ನ ಕಲಾಪದಲ್ಲಿ ಕೇಂದ್ರ ಸರ್ಕಾರ ಉತ್ತರ ಕೊಡಬೇಕು. ಟ್ವೀಟ್ ಮೂಲಕ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಈ ರೀತಿಯ ಒಂದು ಆಗ್ರಹವನ್ನ ಇಟ್ಟಿದ್ದಾರೆ. ಒಟ್ಟಿನಲ್ಲೀಗ ಪ್ರಧಾನಿ ಮೋದಿ ಅವರು ಇವತ್ತು ಎಲ್ಲಿ ಮಾತನಾಡ್ತಾರೆ, ಹೇಗೆ ಮಾತನಾಡ್ತಾರೆ, ಎಲ್ಲರ ಚಿತ್ತ ಈಗ ಪ್ರಧಾನಿ ಮೋದಿಯವರತ್ತ ನೆಟ್ಟಿದೆ. ಏನು ಹೇಳ್ಬೋದು ಅವರು?